ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ವರ್ಡ್ ಆಫ್ ವಿಕ್ಟರಿ ಲೈವ್ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದರಲ್ಲಿ ನಾವು ಆನಂದ ಪಡೋಣ, ಸಂತೋಷ ಆನಂದದೊಡನೆ ನಾವು ಕರ್ತನ ಆರಾಧಿಸುವ. ಓಕೆ, ನೀವು ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ಬೋದು, ಯೂಟ್ಯೂಬಲ್ಲಿ ಕೂಡ ವಾಚ್ ಮಾಡ್ಬೋದು. ಯಾರು ನೀವು ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ವೀಕ್ಷಿಸ್ತಾ ಇದ್ದೀರಿ, ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ನಾವು ಲೈವ್ ಬರುವಾಗ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಓಕೆ, ನಮ್ಮದಲ್ಲಿ ಸಿಸ್ಟರ್ ರಶ್ಮಿ ಇದ್ದಾರೆ, ಅವರು ನಮ್ಮನ್ನು ಆರಾಧನೆ ನಡೆಸ್ತಾರೆ. ಓಕೆ, ನಾವು ಒಟ್ಟಾಗಿ ತಂದೆಯ ದೇವರನ್ನು ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಎಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್. ತಂದೆ, ನಾವು ನಿನ್ನ ಸನ್ನಿಧಾನದಲ್ಲಿ ಇದ್ದೇವೆ ಸ್ವಾಮಿ. ನಿನ್ನ ಪ್ರಸನ್ನತೆಯು ನಮ್ಮೆಲ್ಲರನ್ನು ಆವರಿಸಿದೆ, ಅದಕ್ಕೋಸ್ಕರ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದೆ. ಥ್ಯಾಂಕ್ ಯು ಮಾಸ್ಟರ್. ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು. ತಂದೆಯ ತೇಜಸ್ಸು, ತಂದೆಯ ಮಹಿಮೆ, ಕ್ರಿಸ್ತನ ಮೂಲಕ ನಮ್ಮಲ್ಲಿ ಬಂತು. ತಂದೆಯ ತೇಜಸ್ಸು, ತಂದೆಯ
ವಾಕ್ಯವು ನಮ್ಮಲ್ಲಿದ್ದು ಪ್ರಕಟಣೆಯ ನೀಡಿತು. ನಿನ್ನ ವಾಕ್ಯವು ನಮ್ಮಲ್ಲಿದ್ದು ಪ್ರಕಟಣೆಯ ನೀಡಿತು. ನೀತಿವಂತನು ನಂಬಿಗಸ್ತನು ನನ್ನ ತಂದೆಯು ನನ್ನ ಯೇಸುವು. ನೀತಿವಂತನು ನಂಬಿಗಸ್ತನು ನನ್ನ ತಂದೆಯು ನನ್ನ ಯೇಸುವು. ಆರಾಧನೆಯೇ ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು. ತಂದೆಯ ತೇಜಸ್ಸು, ತಂದೆಯ ಮಹಿಮೆ ಕ್ರಿಸ್ತನ ಮೂಲಕ ನಮ್ಮಲ್ಲಿ ಬಂತು. ತಂದೆಯ ತೇಜಸ್ಸು, ತಂದೆಯ ಮಹಿಮೆ ಕ್ರಿಸ್ತನ ಮೂಲಕ ನಮ್ಮಲ್ಲಿ ಬಂತು. ಆರಾಧನೆ 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 ಆರಾಧನೆ. ನಿನ್ನ ವಾಕ್ಯವು ನಮ್ಮಲ್ಲಿದ್ದು ಆರೋಗ್ಯದಿ ನಡೆಸಿತು. ನಿನ್ನ ವಾಕ್ಯವು ನಮ್ಮಲ್ಲಿದ್ದು ಆರೋಗ್ಯದಿ ನಡೆಸಿತು. ನೀತಿವಂತನು ನಂಬಿಗಸ್ತನು ನನ್ನ ತಂದೆಯು ನನ್ನ ಯೇಸುವು. ನೀತಿವಂತನು ನಂಬಿಗಸ್ತನು ನನ್ನ ತಂದೆಯು ನನ್ನ ಯೇಸುವು. ಆರಾಧನೆ 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 ಆರಾಧನೆ. ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಏಳು ಪ್ರಕಾಶಿಸು, ನಮಗೆ ಬೆಳಕು ಬಂತು. ತಂದೆಯ ತೇಜಸ್ಸು, ತಂದೆಯ ಮಹಿಮೆ ಕ್ರಿಸ್ತನ ಮೂಲಕ ನಮ್ಮಲ್ಲಿ ಬಂತು. ತಂದೆಯ ತೇಜಸ್ಸು, ತಂದೆಯ ಮಹಿಮೆ ಕ್ರಿಸ್ತನ ಮೂಲಕ ನಮ್ಮಲ್ಲಿ ಬಂತು. ತಂದೆಯ ತೇಜಸ್ಸು, ತಂದೆಯ ಮಹಿಮೆ
ಮಹಿಮೆ ಕ್ರಿಸ್ತನ ಮೂಲಕ ನಮ್ಮಲ್ಲಿ ಬಂತು. ಆರಾಧನೆ 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 ತಂದೆಯ ತೇಜಸ್ಸು, ತಂದೆಯ ಮಹಿಮೆ ಕ್ರಿಸ್ತನ ಮೂಲಕ ನಮ್ಮಲ್ಲಿ ಬಂತು. ತಂದೆಯ ತೇಜಸ್ಸು, ತಂದೆಯ ಮಹಿಮೆ ಕ್ರಿಸ್ತನ ಮೂಲಕ ನಮ್ಮಲ್ಲಿ ಬಂತು. ಥ್ಯಾಂಕ್ ಯು ಲಾರ್ಡ್, worship you Lord, glory glory Lord. ಥ್ಯಾಂಕ್ ಯು ಫಾದರ್. ತಂದೆ, ನಿನ್ನ ಸನ್ನಿಧಾನದಲ್ಲಿ ಇರುವಂಥದ್ದು ಎಷ್ಟೋ ಸೌಭಾಗ್ಯವುಳ್ಳದ್ದು. ಥ್ಯಾಂಕ್ ಯು ಲಾರ್ಡ್. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ನಿಮಗೆ ಬೇಕಾದೆಲ್ಲವನ್ನು ಕರ್ತನಿಗೆ ತಿಳಿಯಪಡಿಸಿರಿ ಅಂತ ವಾಕ್ಯ ಹೇಳುತ್ತದೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್. ಚಿಂತೆಗಳು ನಮ್ಮನ್ನು ಆಳಲಾಗುವುದಿಲ್ಲ. ನಾವು ನಿನ್ನ ಮಕ್ಕಳಾಗಿದ್ದೇವೆ. We rejoice in your presence. Spirit of God, we guide by you and led by your God. We receive your utterance. In Jesus' name, amen, 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 amen. ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ, ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ದೇವರ ವಾಕ್ಯ ಹೇಳ್ತದೆ, ಫಿಲಿಪಿಯರಿಗೆ ಬರೆದ 4ನೇ ಅಧ್ಯಾಯ 6ನೇ ವಚನದಲ್ಲಿ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ನಿಮಗೆ ಬೇಕಾದೆಲ್ಲವನ್ನು ಕರ್ತನಿಗೆ ತಿಳಿಯಪಡಿಸಿರಿ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬೇಡ್ರಿ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದನ್ನು ತಿಳಿಯಪಡಿಸಿರಿ. ಇಲ್ಲಿ ನಾವು ನೋಡ್ತೇವೆ 3 ವಿಷಯಗಳು. ಚಿಂತೆ ಮಾಡಬಾರದು, ಮತ್ತೆ ಏನು ಮಾಡಬೇಕು. ಪ್ರೈಸ್ ಗಾಡ್. ಖಾಲಿ ಚಿಂತೆ ಮಾಡಬಾರದು ಅಂತ ಹೇಳಲಿಲ್ಲ, ಚಿಂತೆ ಮಾಡಬಾರದು, ಆ ಚಿಂತೆ ಬಾರದ ಹಾಗೆ ಏನು ಮಾಡಬೇಕು. ಓಕೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ, ಎಲ್ಲ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದನ್ನು ತಿಳಿಯಪಡಿಸಿರಿ. ಕೃತಜ್ಞತಾ ಸ್ತುತಿ. We need to praise God. The Bible says thanksgiving. Okay,
ಇಂಗ್ಲಿಷ್ ಇರ್ತದೆ, ಬೈ ಪ್ರೇಯರ್ ಅಂಡ್ ಸಪ್ಲಿಕೇಶನ್ ವಿತ್ ಥ್ಯಾಂಕ್ಸ್ ಗಿವಿಂಗ್ ಲೆಟ್ ಯುವರ್ ರಿಕ್ವೆಸ್ಟ್ ಬಿ ಮೇಡ್ ನೋನ್ ಟು ಗಾಡ್. ಪ್ರೇಯರ್, ಸಪ್ಲಿಕೇಶನ್ ಅಂಡ್ ಥ್ಯಾಂಕ್ಸ್ ಗಿವಿಂಗ್, ಕನ್ನಡದಲ್ಲಿ ವಿಜ್ಞಾಪನೆ ಅಂತ ಹೇಳ್ತದೆ. ವಿಜ್ಞಾಪನೆ, ಥ್ಯಾಂಕ್ಸ್ ಗಿವಿಂಗ್. ದೇವರಿಗೆ ಯಾವಾಗಲೂ ಕೃತಜ್ಞತೆಯನ್ನು ಸಲ್ಲಿಸಿರಿ. ಆತನು ನಿಮಗೆ ಏನು ಮಾಡಿದ್ದಾನೆ, ಏನು ನಿಮ್ಮ ಜೀವಿತದಲ್ಲಿ ಆತನು ನಿಮಗೆ ಕೊಟ್ಟಿದ್ದಾನೆ, ನಿಮ್ಮನ್ನು ಏನು ಮಾಡಿದ್ದಾನೆ, ನಿಮ್ಮನ್ನು ಯಾರಾಗಿ ಆತನು ನೋಡ್ತಾ ಇದ್ದಾನೆ. ಎವ್ರಿ ಟೈಮ್ ಆತನಿಗೆ ನೀವು ಥ್ಯಾಂಕ್ಸ್ ಹೇಳ್ರಿ. ಇವತ್ತು ನಮಗೆ ಕ್ರಿಸ್ತನ ಮೂಲಕ ಆತನು ತನ್ನ ಮಕ್ಕಳಾಗಿ ಸ್ವೀಕರಿಸಿದ್ದಾನೆ. ದೇವರಿಗೆ ಸ್ತೋತ್ರ ಮಾಡ್ರಿ, ಥ್ಯಾಂಕ್ ಯು ಹೇಳ್ರಿ, ಕೃತಜ್ಞತೆಯನ್ನು ಸಲ್ಲಿಸಿರಿ. ಪ್ರಿಯರೇ, ದೇವರು ಏನು ಮಾಡಲಿಕ್ಕಿದೆ ನಿಮ್ಮ ಜೀವಿತದಲ್ಲಿ ಆತನು ಎಲ್ಲವನ್ನು ಕ್ರಿಸ್ತನಲ್ಲಿ ಮಾಡಿ ಮುಗಿಸಿದ್ದಾನೆ. ಪ್ರೈಸ್ ಗಾಡ್. ಪುನಃ ಹೇಳ್ತೇನೆ, ದೇವರು ನಿಮ್ಮ ಜೀವಿತದಲ್ಲಿ ಏನೆಲ್ಲ ಮಾಡಲಿಕ್ಕಿದೆ ಅದೆಲ್ಲವನ್ನು ಕ್ರಿಸ್ತನಲ್ಲಿ ಮಾಡಿ ಮುಗಿಸ್ತಾನೆ. ಎವ್ರಿಥಿಂಗ್ ಫಿನಿಶ್. ಇನ್ನು ಪಾರ್ಟ್ ಇರುವಂಥದ್ದು ನಿಮ್ಮ ಪಾರ್ಟ್. ನೀವು ಏನು ಮಾಡಬೇಕು ಅದು ವೆರಿ ವೆರಿ ಇಂಪಾರ್ಟೆಂಟ್. ನೀವೇನು ಮಾಡಬೇಕು, ನೀವೇನೇ ಪ್ರಶ್ನೆ ಕೇಳಿದ್ರು ದೇವರು ಅದಕ್ಕೆ ಸೊಲ್ಯೂಷನ್ ಅನ್ನು ಕೊಟ್ಟಿದ್ದಾನೆ. ಮೇ ಬಿ ನಿಮ್ಮ ಹತ್ರ ಅನೇಕ ಕ್ವಶನ್ಗಳಿರ್ಬೋದು, ಅನೇಕ ಸಮಸ್ಯೆಗಳಿರ್ಬೋದು, ಅನೇಕ ಪ್ರಾಬ್ಲಮ್ಗಳಿರ್ಬೋದು, ಅನೇಕ ಪರಿಸ್ಥಿತಿಗಳಿರ್ಬೋದು, ಅಥವಾ ಏನೇ ಕುಟುಂಬದ ವಿಷಯದಲ್ಲಿ ಏನೇ ಇರಬಹುದು. ಬಟ್ ದೇವರು ಅದೆಲ್ಲದಕ್ಕೆ ಪರಿಹಾರವನ್ನು ನಿಮಗೆ ಆಲ್ರೆಡಿ ಕ್ರಿಸ್ತನಲ್ಲಿ ಕೊಟ್ಟಿದ್ದಾನೆ. ದೇವರು ತನ್ನ ಮಗನನ್ನು ಕೊಟ್ಟಿದ್ದಾನೆ, ಆತನ ರಕ್ತವನ್ನು ಕೊಟ್ಟಿದ್ದಾನೆ, ಆತನ ಪವಿತ್ರಾತ್ಮನು ಕೊಟ್ಟಿದ್ದಾನೆ, ಪರಲೋಕದ ಸಕಲ ಆತ್ಮೀಯ ವರಗಳನ್ನು, ಆಶೀರ್ವಾದಗಳನ್ನು ಕೊಟ್ಟಿದ್ದಾನೆ. ದೇವರು ಕೊಡ್ತಾನಲ್ಲ, ದೇವರು ಆಲ್ರೆಡಿ ಕೊಟ್ಟಿದ್ದಾನೆ. ನಮ್ಮ ಪ್ರಾರ್ಥನೆ ಅಂತ ಹೇಳಿದರೆ ದೇವರೇ ಕೊಡು ಕೊಡು ಅಲ್ಲ, ಆತನು ಕೊಟ್ಟದ್ದನ್ನು ಪುನಃ ಹೇಗೆ ಕೊಡುವುದು. ಇಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದರೆ, ನಾವು ಹೇಗೆ ಆತನು ಕೊಟ್ಟದ್ದನ್ನು ಹೊಂದಿಕೊಂಡು ಆತನ ಅನ್ಯೋನ್ಯತೆಯಲ್ಲಿ ನಡೆಯುವಂಥದ್ದು. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಚಿಂತೆ ಏನು ಮಾಡುತ್ತಂತ ಹೇಳಿದರೆ, ದೇವರು ಕೊಟ್ಟ ಸಂಗತಿಗಳನ್ನು ಅನುಭವಿಸಲಿಕ್ಕೆ ಬಿಡುವುದಿಲ್ಲ. ಚಿಂತೆ ದೇವರ ವರಗಳನ್ನು ಬ್ಲಾಕ್ ಮಾಡುತ್ತದೆ. ಚಿಂತೆ ದೇವರು ನಿರ್ವಹಿಸುವ ಕೆಲಸಕ್ಕೆ ಅನುಕೂಲ ಮಾಡಿಕೊಡುವುದಿಲ್ಲ. ಓಕೆ, ಯೇಸು ಸ್ವಾಮಿ ಮಾರ್ತ ಮರಿಯಳ ಮನೆಗೆ ಹೋದ, ರೈಟ್? ಮಾರ್ತ ಮತ್ತು ಮರಿಯಳ ಮನೆಗೆ 10ನೇ ಅಧ್ಯಾಯದಲ್ಲಿ 38ನೇ ವಚನದಲ್ಲಿ ನಾವು ನೋಡಲಿಕ್ಕೆ ಹೋದರೆ ನಮಗೆ ಸಿಗ್ತದೆ. ಮಾರ್ತ, ಮರಿಯಳು ಮತ್ತು ಲಾಜರಸ್ ಇವು ಮೂವರು. 10ನೇ ಅಧ್ಯಾಯ 38ನೇ ವಚನ ಲೂಕನು ಬರೆದ ಸುವಾರ್ತೆಯಲ್ಲಿ ಓದಿದರೆ ನಮಗೆ ಸಿಗ್ತದೆ. ಲೂಕ್ ಚಾಪ್ಟರ್ 10:38. ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ತಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ಓಕೆ, ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಆದರೆ ಮಾರ್ತಳು ಬಹಳ ಸೇವೆಯ ವಿಷಯವಾಗಿ ಬೆಸೆತು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ. ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳು ಅಂದಳು. ಯೇಸುವೆ, ನೀನು ಹೇಳಿದರೆ ಅವಳು ಕೇಳ್ತಾಳೆ, ನಾವು ಹೇಳಿದರೆ ಅವಳು ಕೇಳುವುದಿಲ್ಲ. ಕೆಲವೊಂದು ಕಾರ್ಯಗಳು ಯಾಕೆ ನೀವು ತುಂಬ ಪ್ರಯಾಸ ಪಡ್ತೀರಿ ಅಂತ ಹೇಳಿದ್ರೆ, ಫುಲ್ಲು ಬ್ಯುಸಿ ಆಗಿರ್ತೀರಿ ಅಂತ ಹೇಳಿದ್ರೆ, ನಿಮ್ಮ ಇನ್ನರ್ ಮ್ಯಾನ್ ವೀಕ್ ಆಗಿದ್ದ ಕಾರಣ. ಪ್ರೈಸ್ ಗಾಡ್. ಇವತ್ತು ಅನೇಕರು ಪ್ರಯಾಸ ಪಡ್ತಾರೆ, ಕೆಲಸ ಮಾಡುತ್ತಾರೆ, ಚಿಂತೆ ಮಾಡ್ತಾರೆ, ಫೈನಲಿ ನೋ ರಿಸಲ್ಟ್. ಮಾರ್ತಳು ಬಹಳ ಸೇವೆಯ ವಿಷಯವಾಗಿ ಬೆಸೆತು. ತುಂಬ ಸೇವೆ ಮಾಡಿ ಟಯರ್ಡ್ ಆಯಿತು, ಆಕೆಗೆ ಟೆನ್ಷನ್ ಆಯಿತು. ಯೇಸುವನ್ನು ಕರೆದದ್ದು ಆಕೆ,
ಯೇಸುವನ್ನು ಇನ್ವೈಟ್ ಮಾಡಿದ್ದು ಆಕೆ. ಯೇಸು ಆ ಮನೆಯಲ್ಲಿ ಬಂದು ಕೂತ್ಕೊಂಡಿದ್ದಾಳೆ. ಬಟ್ ಇವಳು ಒಂದು ಕೆಲಸ ಕೂಡ ಮಾಡುವುದಿಲ್ಲ. ಪಾದದ ಬಳಿಯಲ್ಲಿ ಕೂತ್ಕೊಂಡು ಒಳ್ಳೆ ವಾಕ್ಯ ಕೇಳ್ತಾ ಇದ್ದಾಳೆ. ಯೇಸು ಆಮೇಲೆ ಹೇಳಿದ, ವಾಕ್ಯ ಕೇಳುವುದು ತಪ್ಪು ಅಂತ ಹೇಳಲಿಲ್ಲ. ಯೇಸು ಆಮೇಲೆ ಉತ್ತರ ಕೊಟ್ಟ. ಬೇಕಾದ್ರೆ ಓದುವ 41ನೇ ವಚನ. 41. ಸ್ವಾಮಿಯು ಆಕೆಗೆ, ಮಾರ್ತಳೆ ಮಾರ್ತಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿ ಸಿಕ್ಕಿಕೊಂಡಿದ್ದಿ. ಸ್ವಾಮಿಯು ಆಕೆಗೆ, ಮಾರ್ತಳೆ ಮಾರ್ತಳೆ, ನೀನು ಅನೇಕ ವಿಷಯದಲ್ಲಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಗಡಿಬಿಡಿ, ಚಿಂತೆ ಏನು ಮಾಡ್ತದೆ? ಗಡಿಬಿಡಿಗೆ ನಡೆಸ್ತದೆ. ರೈಟ್? ನೀನು ಅನೇಕ ವಿಷಯದಲ್ಲಿ ಚಿಂತೆಯಲ್ಲಿ ಮತ್ತು ಗಡಿಬಿಡಿಯಲ್ಲಿ ಸಿಕ್ಕಿಕೊಂಡಿದ್ದೆ, ಉರುಳಲ್ಲಿ ಸಿಕ್ಕಿಕೊಂಡಿದ್ದೆ. ನೆಕ್ಸ್ಟ್ 42ನೇ ವಚನ ಹೇಳ್ತದೆ. 42ನೇ ವಚನ, ಕೆಲವು ಮಾತ್ರ ಬೇಕಾದದ್ದು, ಅಥವಾ ಒಂದೇ. ಯೇಸು ಹೇಳಿದ, ಒಂದೇ. ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟ. ಪ್ರಿಯರೇ, ಜೀವಿತ ಎಂಬುವಂಥದ್ದು ನ್ಯಾಚುರಲ್ ಅಲ್ಲ. ಜೀವಿತ ಎಂಬುವಂಥದ್ದು ಸ್ಪಿರಿಚುವಲ್. ಪುನಃ ನಾನು ಹೇಳ್ತೇನೆ, ಜೀವಿತ ಎಂಬುವಂಥದ್ದು ನ್ಯಾಚುರಲ್ ಅಲ್ಲ. ಜೀವಿತ ಎಂಬುವಂಥದ್ದು ಆತ್ಮಿಕ ಜೀವಿತ. ಲೈಫ್ ಈಸ್ ಸ್ಪಿರಿಚುವಲ್. ದೇವರ ವಾಕ್ಯ ಯಾಕೆ ನೀವು ಕೇಳುವುದಂತ ಹೇಳಿದರೆ, ದೇವರ ವಾಕ್ಯ ನಿಮ್ಮ ಆತ್ಮಕ್ಕೆ ಸಾಮರ್ಥ್ಯವನ್ನು ಕೊಡುತ್ತದೆ. ದೇವರ ವಾಕ್ಯ ನಿಮ್ಮ ಆತ್ಮಕ್ಕೆ ಜೀವ ಕೊಡುತ್ತದೆ. ದೇವರ ವಾಕ್ಯ ನಿಮ್ಮ ಆತ್ಮಕ್ಕೆ ನ್ಯೂಟ್ರಿಷನ್ ಕೊಡುತ್ತದೆ, ಎಬಿಲಿಟಿ ಕೊಡುತ್ತದೆ, ಸಾಮರ್ಥ್ಯ ಕೊಡುತ್ತದೆ. ನೀವು ದೇವರ ವಾಕ್ಯವನ್ನು ಕೇಳುವುದಂದರೆ ಕಥೆಗಳನ್ನು ಕೇಳುವಂಥದ್ದಲ್ಲ. ನೀವು ದೇವರ ವಾಕ್ಯವನ್ನು ಕೇಳುವುದಂದರೆ ನಿಮ್ಮ ಆತ್ಮಕ್ಕೆ ನೀವು ಫೀಡ್ ಮಾಡುವಂಥದ್ದು, ಉಣಿಸುವಂಥದ್ದು, ಸಾಮರ್ಥ್ಯಗೊಳಿಸುವಂಥದ್ದು. ಯೇಸು ಹೇಳಿದ, ಮಾಂಸವು ಯಾವ ಪ್ರಯೋಜನಕ್ಕೆ ಬರುವುದಿಲ್ಲ, ನಾನು ಮಾತಾಡಿದ ಮಾತು ಆತ್ಮವಾಗಿಯೂ ಜೀವವಾಗಿ ಇದೆ. ಬದುಕಿಸುವಂಥದ್ದು ಆತ್ಮವೇ, ಮಾಂಸ ಯಾವ ಪ್ರಯೋಜನಕ್ಕೆ ಬರುವುದಿಲ್ಲ. ಎವ್ರಿ ಟೈಮ್ ನೀವು ವಾಕ್ಯವನ್ನು ಕೇಳಿದಾಗ ನೀವು ಅಂತರ್ಯದಲ್ಲಿ ಬಲ ಹೊಂದುತ್ತೀರಿ. ನಿಮ್ಮ ಇನ್ನರ್ ಮ್ಯಾನಿಗೆ ನೀವು ಬೆಳಕು ಕೊಡುತ್ತೀರಿ. ನಿಮ್ಮ ಅಂತರ್ಯದ ಮನುಷ್ಯನು ಸಾಮರ್ಥ್ಯಗೊಳ್ಳುತ್ತಾನೆ. ಯಾವಾಗ ನಿಮ್ಮ ಅಂತರ್ಯದ ಮನುಷ್ಯನು ಸಾಮರ್ಥ್ಯಗೊಳ್ಳುತ್ತಾನೆ, ಆಗ ನಿಮ್ಮ ಒಳಗಿನ ಮನುಷ್ಯನು ಪರಿಸ್ಥಿತಿಗಳನ್ನು ಕಂಟ್ರೋಲ್ ಮಾಡುತ್ತಾನೆ. ಪ್ರೈಸ್ ಗಾಡ್. ಯಾಕಂದ್ರೆ ನೀವು ಬಾರ್ನ್ ಅಗೇನ್ ಆದದ್ದು ದೇವರ ರಾಜ್ಯದಲ್ಲಿ. ಯು ಆರ್ ಬಾರ್ನ್ ಇನ್ ಟು ದ ಕಿಂಗ್ಡಮ್. ಯು ಆರ್ ಸರೌಂಡೆಡ್ ಬೈ ಏಂಜಲ್ಸ್. ನೀವು ದೇವದೂತರಿಂದ ಆವರಿಸಲ್ಪಟ್ಟಿದ್ದೀರಿ. ಯಾವಾಗ ನಿಮ್ಮ ಆತ್ಮಿಕ ಮನುಷ್ಯನು ಸಾಮರ್ಥ್ಯಗೊಳ್ಳುತ್ತಾನೆ, ಯಾವಾಗ ನಿಮ್ಮ ಆತ್ಮಿಕ ಮನುಷ್ಯನು ಪ್ರೋತ್ಸಾಹಗೊಳ್ಳುತ್ತಾನೆ, ಉತ್ತೇಜನಗೊಳ್ಳುತ್ತಾನೆ, ಆಗ ಪ್ರಿಯರೇ, ಚಿಂತೆಗಳು ತನ್ನಷ್ಟಕ್ಕೆ ರಟ್ಟಿ ಹೋಗುತ್ತವೆ. ಚಿಂತೆ ಎಂಬುವಂಥದ್ದು ಸೈತಾನನು ಕೊಡುವಂಥ ಸುಳ್ಳುಗಳನ್ನು ಮೆಡಿಟೇಟ್ ಮಾಡುವಂಥದ್ದು. ಪುನಃ ಹೇಳ್ತಾನೆ, ಚಿಂತೆ ಅಂತ ಹೇಳಿದರೆ ಸೈತಾನನು ನಿಮ್ಮ ತಲೆಗೆ ಕೊಡುವಂಥ ಸುಳ್ಳುಗಳನ್ನು ನೀವು ಧ್ಯಾನ ಮಾಡುವಂಥದ್ದು. ದೇವರ ವಾಕ್ಯವನ್ನು ಕೇಳಿ ನೀವು ಹೇಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು, ಹೇಗೆ ಪ್ರಾರ್ಥನೆ ಮಾಡಬೇಕು. ದೇವರ ವಾಕ್ಯ ಹೇಳ್ತದೆ, ಯಾರಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ಹೊಸ ಸೃಷ್ಟಿ ಅಂತ ದೇವರು ಹೇಳ್ತಾನೆ. ದೇವರು ನಿಮ್ಮನ್ನು ನೋಡುವಾಗ ಹಳೆಯ ಮನುಷ್ಯನನ್ನು ನೋಡುವುದಿಲ್ಲ. ದೇವರು ನಿಮ್ಮನ್ನು ನೋಡುವಾಗ ಹೊಸ ಮನುಷ್ಯನನ್ನು ನೋಡುತ್ತಾನೆ. ಯು ಆರ್ ಎ ಬ್ರ್ಯಾಂಡ್ ನ್ಯೂ ಪರ್ಸನ್ ಇನ್ ಕ್ರೈಸ್ಟ್. ಅದಕ್ಕೋಸ್ಕರ ನಾವು ಎವ್ರಿ ಟೈಮ್ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ನಾನು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಯಾಗಿದ್ದೇನೆ. ತಂದೆಯಾದ ದೇವರೇ, ನಿನಗೆ ನಾನು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ, ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯೇಸು ಕ್ರಿಸ್ತನು ಕಲ್ವಾರಿ ಕ್ರೂಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸದ ನಿಮಿತ್ತವಾಗಿ ಇವತ್ತು ನಾನು ಹೊಸ ಸೃಷ್ಟಿಯಾಗಿದ್ದೇನೆ. ಫಾದರೇ, ಥ್ಯಾಂಕ್ ಯು. ನೀವೇನು ಮಾಡುತ್ತೀರಿ? ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀರಿ. ದೇವರು ನಿಮಗೆ ಕ್ರಿಸ್ತನಲ್ಲಿ ಏನು ಮಾಡಿದ್ದಾನೆ, ನಿಮ್ಮಷ್ಟಕ್ಕೆ ನೀವು ಮಾಡಿದ್ದಲ್ಲ. ನಿಮ್ಮಷ್ಟಕ್ಕೆ ನೀವು ಮಾಡುವಂಥದ್ದು, ನಿಮ್ಮನ್ನು ನೀವು ಹೊಸ ಸೃಷ್ಟಿ ಮಾಡಿದ್ದಲ್ಲ. ನಿಮ್ಮನ್ನು ನೀವು ಹೊಸ ಸೃಷ್ಟಿ ಮಾಡುವಂಥದ್ದು ದಟ್ ಈಸ್ ಸುಳ್ಳು. ಬೈಬಲ್ ಯಾರಾದರೂ ಕ್ರಿಸ್ತನಲ್ಲಿದ್ದರೆ ಅವನು ಹೊಸ ಸೃಷ್ಟಿ, ಈಗ ಪೂರ್ವ ಸ್ಥಿತಿ ಹೋಯಿತು, ಎಲ್ಲವೂ ನೂತನವಾಯಿತು. ಇದು ದೇವರಿಂದಾದ ಕೆಲಸ. ರೈಟ್? ಎಲ್ಲವೂ ನೂತನವಾದ ದೇವರು ಮಾಡಿದ್ದನ್ನು ಕ್ರಿಸ್ತನಲ್ಲಿ ಆತನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಈ ಸತ್ಯಾಂಶಗಳನ್ನು ನಮ್ಮ ಆತ್ಮಕ್ಕೆ ನಾವು ಫೀಡ್ ಮಾಡಬೇಕು.
ಎವ್ರಿ ಟೈಮ್ ಈ ಸತ್ಯಾಂಶಗಳನ್ನು ನೆನಪಿಗೆ ತಂದುಕೊಂಡು ಮೆಡಿಟೇಟ್ ಮಾಡದೆ ಕೃತಜ್ಞತೆ ಸಲ್ಲಿಸದಿದ್ದರೆ ಸೈತಾನ ಬಂದು ಏನು ಮಾಡ್ತಾನೆ, ನಿಮ್ಮ ತಲೆಯಲ್ಲಿ ಸುಳ್ಳುಗಳನ್ನು ಹಾಕ್ತಾನೆ, ಚಿಂತೆಗಳನ್ನು ಹಾಕ್ತಾನೆ. ಆ ಚಿಂತೆಗಳು ಕಂಟಿನ್ಯೂ ಆಗಿ ನೀವು ಮೆಡಿಟೇಟ್ ಮಾಡಿದಾಗ ಇಟ್ ವಿಲ್ ಗೋ ಡೌನ್ ಆ್ಯಂಡ್ ಕ್ರಿಯೇಟ್ ನೆಗೆಟಿವ್ ಪಿಕ್ಚರ್, ದಟ್ ಮೀನ್ ಫಿಯರ್. ನಕಾರಾತ್ಮಕ ಚಿತ್ರಣಗಳು ನಿಮ್ಮ ಒಳಗಿಂದ ಹುಟ್ಟುತ್ತವೆ. ಚಿತ್ರಣಗಳು ಫೇಲಿಯರ್ ಚಿತ್ರಣಗಳು, ರೋಗದ ಚಿತ್ರಣಗಳು. ನೀವೇನು ಒಳಗಿಂದ ಚಿತ್ರಣಗಳನ್ನು ಮಾಡುತ್ತೀರಿ ಅದೇ ನಿಮ್ಮ ಜೀವಿತದಲ್ಲಿ ಮ್ಯಾನಿಫೆಸ್ಟ್ ಆಗುತ್ತದೆ. ದಿಸ್ ಆಲ್ ಸ್ಲೋ. ನೀವೇನು ದೇವರ ವಾಕ್ಯವನ್ನು ಕೇಳ್ತೀರಿ, ನಿಮ್ಮ ಆಂತರ್ಯದ ಮನುಷ್ಯನ ಮನೋನೇತ್ರಗಳು ಬೆಳಗಲ್ಪಡುತ್ತವೆ. ಆಂತರ್ಯದ ಮನುಷ್ಯನ ಮನೋನೇತ್ರಗಳು ಬೆಳಗಲ್ಪಡುತ್ತವೆ. ಯು ವಿಲ್ ಸಿ ಇನ್ ದ ಡಿಫರೆಂಟ್ ರಲ್ಮ್. ನೀವು ಇನ್ನೊಂದು ಸ್ತರದಲ್ಲಿ ನೋಡ್ಲಿಕ್ಕೆ ಪ್ರಾರಂಭ ಮಾಡುತ್ತೀರಿ. ಯು ವಿಲ್ ಸಿ ಯುವರ್ ಸೆಲ್ಫ್ ಹೆಲ್ತಿ. ಯು ವಿಲ್ ಸಿ ಯುವರ್ ಸೆಲ್ಫ್ ಸ್ಟ್ರಾಂಗ್. ನೀವು ನೋಡ್ತೀರಿ ವಾಕ್ಯವನ್ನು ಕೇಳಿದಾಗ. ಎವ್ರಿ ಟೈಮ್ ನೀವು ಹೇಳ್ಬೋದು, ನನಗೆಲ್ಲ ಸ್ಕ್ರಿಪ್ಚರ್ ಬಾಯಾಟ ಇದೆ, ನಾನು ಬೈಬಲ್ 10 ಸರ್ತಿ ಓದಿದ್ದೇನೆ ಅಂತ ಹೇಳ್ಬೋದು. ಇವತ್ತು ನಾನು ಓದುವುದಿಲ್ಲ ಅಂತನೂ ನೀವು ಯಾರು ಹೇಳುವುದಿಲ್ಲ. ನಾನು ಸರಿಯಾಗಿ 1 ವರ್ಷದ ಬಿರಿಯಾನಿ ಒಂದೇ ದಿನ ತಿಂದಿದ್ದೇನೆ ಅಂತ. ನಿಮ್ಮ ಶರೀರಕ್ಕೆ ನ್ಯೂಟ್ರಿಷನ್ ಬೇಕಂತ ಹೇಳಿದರೆ ಎವ್ರಿ ಡೇ ನೀವು ಊಟ ಮಾಡುತ್ತೀರಿ. ನಿಮಗೆ ಊಟ ಮಾಡಿ ಪೇಸಿ ಹೋಗುವುದಿಲ್ಲ. ಎವ್ರಿ ಡೇ ನೀವು ಊಟ ಮಾಡುತ್ತೀರಿ. ಯಾಕೆ? ನಿಮ್ಮ ಬಾಡಿಯನ್ನು ನೀವು ಮೇಂಟೈನ್ ಮಾಡಲಿಕ್ಕೆ ಊಟ ಮಾಡುತ್ತೀರಿ. ಯಾಕೆ ನೀವು ಊಟ ಮಾಡುತ್ತೀರಿ? ನಿಮ್ಮ ಫಿಸಿಕಲ್ ದೇಹವನ್ನು ಕಾಪಾಡೋದಕ್ಕೋಸ್ಕರ ನೀವು ಊಟ ಮಾಡುತ್ತೀರಿ. ವಾಟ್ ಅಬೌಟ್ ಯುವರ್ ಸ್ಪಿರಿಚುವಲ್ ಮ್ಯಾನ್? ಆತ್ಮಿಕವಾಗಿ ನಿಮಗೆ ಡಿಸಿಪ್ಲಿನ್ ಇಲ್ಲ ಅಂತ ಹೇಳಿದರೆ, ಆತ್ಮಿಕವಾಗಿ ನಿಮ್ಮ ಜೀವಿತವನ್ನು ನೀವು ಡಿಸಿಪ್ಲಿನ್ಗೊಳಿಸುತ್ತಿಲ್ಲ. ದೇವರ ವಾಕ್ಯ ಕೇಳುವುದರಲ್ಲಿ, ಪ್ರಾರ್ಥನೆ ಮಾಡುವುದರಲ್ಲಿ, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದರಲ್ಲಿ ಡಿಸಿಪ್ಲಿನ್ ಮಾಡುವುದಿಲ್ಲ ಅಂತ ಹೇಳಿದರೆ, ನೀವು ಒಂದು ದಿನ ಹೀಗೆ ಬೆಟ್ಟದ ಮೇಲೆ ಇರ್ತೀರಿ, ಒಂದು ದಿನ ಹೀಗೆ ಇರ್ತೀರಿ. ಒಂದು ದಿನ ಫುಲ್ ಪವರ್ ಅಂಡ್ ಫೈರ್, ನೆಕ್ಸ್ಟ್ ಡೇ ಏನಿಲ್ಲ. ಯಾವುದೊಂದು ಕೂಟಕ್ಕೆ ಹೋದಿರಿ, ಅಲ್ಲಿ ಚಾರ್ಜ್ ಆಗಿ ಬಂದಿರಿ, ಮತ್ತು 1 ತಿಂಗಳ ಕೂಟದ ನೆನಪು ಕೂಡ ಇಲ್ಲ. ನೋ, we need to stir our spirit. ನಮ್ಮ ಅಂತರ್ಯದ ಮನುಷ್ಯನನ್ನು ನಾವು ಪ್ರೋತ್ಸಾಹಗೊಳಿಸಬೇಕು, ಉತ್ತೇಜನಗೊಳಿಸಬೇಕು ದೇವರ ವಾಕ್ಯದ ಮೂಲಕ. ಆಗ ಮಾತ್ರ ನೀವು ಚಿಂತೆಗಳನ್ನು ದೂರ ಮಾಡಲಿಕ್ಕೆ ಆಗ್ತದೆ. ವಿತೌಟ್ ಗಾಡ್ಸ್ ವರ್ಡ್ ಯು ಕೆನಾಟ್ ರೆಸಿಸ್ಟ್ ದ ವರಿ. ಅದಕ್ಕೆ ಮಾರ್ತಳು ಯೇಸುವನ್ನು ಕರೆದಳು, ಯೇಸುವನ್ನು ಇನ್ವೈಟ್ ಮಾಡಿದಳು, ಬಹಳ ಸೇವೆ ಮಾಡಿದಳು. ನೀವತ್ತು ಯೇಸುವನ್ನು ಅಂಗೀಕಾರ ಮಾಡಬಹುದು. ಅದರ ಅರ್ಥ ನೀವು ಯೇಸುವನ್ನು ಅಂಗೀಕಾರ ಮಾಡಿದ್ದರಿಂದ ನಿಮಗೆ ಚಿಂತೆ ಇಲ್ಲ ಅಂತ ಅರ್ಥ ಅಲ್ಲ, ರೈಟ್? ಬಟ್ ನೀವು ಯೇಸು ನಿಮ್ಮ ಒಳಗೆ ವಾಸ ಮಾಡುತ್ತಿದ್ದಾಗ ಎವ್ರಿ ಡೇ ಆತನಿಂದ ನೀವು ಕೇಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಮಾರ್ತಳು ಏನು ಮಾಡಲಿಲ್ಲ. ಮರಿಯಳು ಕೇವಲ ಆತನ ಪಾದದ ಕೆಳಗೆ ಕೂತ್ಕೊಂಡು ಆತನ ವಾಕ್ಯವನ್ನು ಕೇಳ್ತಾ ಇದ್ದಳು. ನೀವು ವಾಕ್ಯವನ್ನು ಕೇಳಿದಾಗ ಅನೇಕ ಸಂಗತಿಗಳು ನಿಮ್ಮ ಕಂಟ್ರೋಲಿಗೆ ಬರುತ್ತದೆ. ಯಾವಾಗ ನಿಮ್ಮ ಇನ್ನರ್ ಮ್ಯಾನ್ ಪುಷ್ಟನಾದ, ಯು ಕ್ಯಾನ್ ಕಂಟ್ರೋಲ್ ದ ಸಿಚುವೇಶನ್. ಗಾಡ್ ಹಸ್ ಅಪಾಯಿಂಟೆಡ್ ಯು ಟು ನೋ ದ ವಿಲ್, ಸಿ ದ ರೈಚಸ್ ಒನ್, ಹಿಯರ್ ದ ವಾಯ್ಸ್ ಆಫ್ ಗಾಡ್. ದೇವರು ನಿಮ್ಮನ್ನು ನೇಮಿಸ್ತಾನೆ ಆತನ ಚಿತ್ತವನ್ನು ತಿಳಿಯಲು, ಆತನನ್ನು ನೋಡಲು, ಆತನಿಂದ ಬರುವೊಂದು ಮಾತನ್ನು ಕೇಳಲು ನಿಮ್ಮನ್ನು ನೇಮಿಸ್ತಾನೆ. ಮತ್ತು ಪರಿಸ್ಥಿತಿಗಳನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ದೇವರು ನಿಮ್ಮನ್ನು ಇಟ್ಟಿದ್ದಾನೆ ಈ ಭೂಲೋಕದಲ್ಲಿ. ಪ್ರೇರೆ, ಚಿಂತೆ ಮಾಡಬೇಡ್ರಿ. ಅದಕ್ಕೆ ಬೈಬಲ್ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಎಲ್ಲ ಸಮಯದಲ್ಲಿ ಕೃತಜ್ಞತಾ ಸ್ತುತಿ, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದನ್ನು ಕರ್ತನಿಗೆ ತಿಳಿಯಪಡಿಸಿರಿ. ಪ್ರೈಸ್ ಗಾಡ್. ನೀವು ಕೃತಜ್ಞತೆ, ಪ್ರಾರ್ಥನೆ ಮತ್ತು ವಿಜ್ಞಾಪನೆ ಮಾಡಬೇಕಂದ್ರೆ ಯು ನೀಡ್ ವರ್ಡ್. ನಿಮಗೆ ದೇವರ ವಾಕ್ಯ ಬೇಕು. ಅದರಿಂದ ಎವ್ರಿ ಡೇ ವಾಕ್ಯ ಕೇಳುವಂಥ ಏನು ನೀವು ರೂಢಿ ಮಾಡಿದ್ದೀರಿ ಅದನ್ನು ಬಿಟ್ಟು ಬಿಡಬೇಡ್ರಿ. ನಿಮ್ಮ ಜೀವಿತವನ್ನು ನೀವು ಡಿಸಿಪ್ಲಿನ್ ಮಾಡ್ತೀರಿ. ಇಲ್ಲ ಅಂತ ಹೇಳಿದರೆ ನಿಮ್ಮ ಸಮಯವನ್ನು ಕದ್ದುಕೊಳ್ಳುವಂತಹ
ಅನೇಕ ಇನ್ಸ್ಟ್ರೂಮೆಂಟ್ಗಳು ನಿಮ್ಮ ಕೈಯಲ್ಲಿದೆ. ಕೈಯಲ್ಲಿ ಫೇಸ್ಬುಕ್ ಇದೆ, ಕೈಯಲ್ಲಿ ವಾಟ್ಸಪ್ ಇದೆ, ಕೈಯಲ್ಲಿ ಯೂಟ್ಯೂಬ್ ಇದೆ, ಟ್ವಿಟರ್ ಇದೆ, ಅಥವಾ ಇನ್ಸ್ಟಾಗ್ರಾಮ್ ಇದೆ, ವೆಬ್ಸೈಟ್ ಇದೆ, ಅನೇಕ ರೀಲ್ಸ್ಗಳಿವೆ. ಒಂದು ರೀಲ್ ಒತ್ತಿದರೆ ಟಕ 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 ಟೈಮ್ ಹೋದದು ಗೊತ್ತಾಗೋದಿಲ್ಲ. ಓಕೆ, ನೀವು ನಿಮ್ಮ ಆತ್ಮಕ್ಕೆ ಏನು ಫೀಡ್ ಮಾಡದೆ ಇದನ್ನೇ ಸಮಯವನ್ನು ನೀವು ಹಾಳು ಮಾಡ್ತಾ ಇದ್ದರೆ ನಿಮ್ಗೆ ಗೊತ್ತಿಲ್ಲದ ರೀತಿಯಲ್ಲಿ ನಿಮ್ಮ ಒಳಗಿನ ಮನುಷ್ಯ ವೀಕ್ ಆಗ್ತಾನೆ. ಕಡೆಗೆ ನಿಮಗೆ ಚಿಂತೆ ಬರುತ್ತದೆ, ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಮನಸ್ಸಾಗೋದಿಲ್ಲ. ಓಕೆ, ಬಟ್ ಡಿಸಿಪ್ಲಿನ್ ಯುವರ್ ಲೈಫ್. ಸ್ವಾಮಿಯ ಪಾದದ ಬಳಿಯಲ್ಲಿ ಕೂತ್ಕೊಂಡು ಆತನ ವಾಕ್ಯವನ್ನು ಕೇಳುವಂಥ ರೂಢಿ ಮಾಡಿರಿ. ಆಗೆಲ್ಲ ನಿಮ್ಮ ಚಿಂತೆಗಳು, ಗಡಿಬಿಡಿಗಳು ತನ್ನಷ್ಟಕ್ಕೆ ಹೋಗ್ತದೆ. ಕುಟುಂಬದ ವಿಷಯದಲ್ಲಿ ಗಡಿಬಿಡಿ, ಮನೆಯ ವಿಷಯದಲ್ಲಿ ಗಡಿಬಿಡಿ, ಮಕ್ಕಳ ವಿಷಯದಲ್ಲಿ ಗಡಿಬಿಡಿ, ಬಿಸ್ನೆಸ್ನ ವಿಷಯದಲ್ಲಿ ಗಡಬಿಡಿ, ಸೇವೆಯ ವಿಷಯದಲ್ಲಿ ಗಡಿಬಿಡಿ. ಓಕೆ, ಎಲ್ಲ ವಿಷಯದಲ್ಲಿ ಗಡಿಬಿಡಿಗಳು, ಉರುಳುಗಳು ಎಲ್ಲ ಬಿಟ್ಟು ಹೋಗುತ್ತದೆ. ನಿಮಗೆ ಬಾರ್ನ್ ಅಗೇನ್ ಆದ ಇನ್ನರ್ ಮ್ಯಾನ್ ಎದ್ದ ಅಂತ ಹೇಳಿದರೆ ಆತನು ಪ್ರೀತಿ ಸ್ವರೂಪಿಯಾದ ದೇವರಿಗೆ ಪ್ರೀತಿ ಸ್ವರೂಪಿಯಾದ ಮಗನಾಗಿ ನೀನು ಹುಟ್ಟಿದ್ದಿ. ಯು ಹ್ಯಾವ್ ದ ಡಿವಿನಿಟಿ ಅಂಡ್ ನೇಚರ್ ಆಫ್ ಗಾಡ್ ಇನ್ ಯುವರ್ ಸ್ಪಿರಿಟ್. ಹೋ, ಥ್ಯಾಂಕ್ ಯು ಜೀಸಸ್. ಆ ಡಿವಿನಿಟಿಯನ್ನು ಮಾಡುತ್ತದೆ, ನಿಮ್ಮ ಇಂದ್ರಿಯಗಳ ಮೇಲೆ ಡಾಮಿನೇಟ್ ಮಾಡುತ್ತದೆ. ಯು ವಿಲ್ ಹ್ಯಾವ್ ಎ ಮೈಂಡ್ ಆಫ್ ಕ್ರೈಸ್ಟ್. ಅದಕ್ಕೆ ಬೈಬಲ್ ಹೇಳ್ತದೆ, ಆತ್ಮಿಕ ಮನಸ್ಸು ಅದು ಜೀವ ಮತ್ತು ಮನಃಶಾಂತಿ. ಶಾರೀರಿಕ ಮನಸ್ಸು ಅದು ಮರಣ, ಅದು ನೋವು, ಅದು ದುಃಖ. ಹಾಗಾದರೆ ನಿಮ್ಮ ಆತ್ಮಿಕ ಮನಸ್ಸನ್ನು ಮೇಂಟೈನ್ ಮಾಡಬೇಕಾದರೆ ನೀವು ಪ್ರತಿದಿನ ದೇವರ ವಾಕ್ಯವನ್ನು ಓದಬೇಕು, ದೇವರ ವಾಕ್ಯವನ್ನು ಧ್ಯಾನ ಮಾಡಬೇಕು, ದೇವರ ವಾಕ್ಯವನ್ನು ಕೇಳಬೇಕು. ಆಗ ನಿಮ್ಮ 10 ಗಂಟೆಯಲ್ಲಿ ಆಗುವ ಕೆಲಸ 1 ಗಂಟೆಯಲ್ಲಿ ಆಗ್ತದೆ. ರೈಟ್? ಕೆಲವೊಮ್ಮೆ ನೀವು ಒಂದು ವಸ್ತುವನ್ನು ಮರೆತ ಕಾರಣ ಒಂದು ದಿನವೇ ಕೆಲವೊಂದು ಹಾಳಾಗ್ತದೆ. ಯಾವುದೊಂದು ಆಫೀಸಿಗೆ ಹೋಗ್ತೀರಿ, ಯಾವುದೋ ಒಂದು ಸಂಗತಿಯನ್ನು ಮರೆತು ಬಿಟ್ಟಿದ್ದೀರಿ. ಆ ಒಂದು ಸಂಗತಿಯನ್ನು ಮರೆತ ಕಾರಣ ನಾಳೆ ಬನ್ನಿ ಅಂತ ಹೇಳ್ತಾರೆ ಅವರು. ನಾಳೆ ಹೋಗುವಾಗ ಇನ್ನೊಂದು ಸಂಗತಿಯನ್ನು ಬಿಟ್ಟು ಹೋಗಿದ್ದೀರಿ. ಹಾಗೆ 1 ಗಂಟೆಯಲ್ಲಿ ಆಗುವ ಕೆಲಸ 4 ವಾರ ಆಗ್ತದೆ. ನೆಕ್ಸ್ಟ್ ನೀವು ಹೇಳ್ತೀನಿ, ನಾನು ಫುಲ್ಲು ಬ್ಯುಸಿ ಇದ್ದೇನೆ. ಬ್ಯುಸಿಯನ್ನು ಸೈತಾನನು ನಿಮ್ಮನ್ನು ಬ್ಯುಸಿ ಇಡಲಿಕ್ಕೆ ನೋಡ್ತಾನೆ. ಯಾಕೆ? ನೀವು ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡೋದು ಬ್ಯುಸಿ. ಮತ್ತು ಜಾಸ್ತಿ ಕಮೆಂಟ್ಸ್ಗಳನ್ನು, ಇನ್ನೊಬ್ಬರು ನಿಮ್ಮ ಬಗ್ಗೆ ಏನು ಹೇಳ್ತಾರೆ, ಇನ್ನೊಬ್ಬರು ನಿಮ್ಮ ಬಗ್ಗೆ ಏನು ಕಮೆಂಟ್ಸ್ ಕೊಡ್ತಾರೆ, ಅದರ ಬಗ್ಗೆ ಆಲೋಚನೆ ಮಾಡಬೇಡ್ರಿ. ನೋ ಒನ್ ಕ್ಯಾನ್ ಪುಟ್ ಯು ಡೌನ್. ನಿನ್ನನ್ನು ಯಾರೂ ಕೆಳಗೆ ಹಾಕಲಿಕ್ಕೆ ಆಗುವುದಿಲ್ಲ. ನಿನ್ನನ್ನು ಕೆಳಗೆ ಹಾಕುವುದು ನೀನೇ. ನಿನ್ನ ಓನ್ ಮೈಂಡ್, ನಿನ್ನ ಓನ್ ಥಿಂಕಿಂಗ್. ಒಂದು ಕಬ್ಬಿಣವನ್ನು ಯಾರು ಕೂಡ ಬಗ್ಗಿಸ್ಲಿಕ್ಕೆ ಆಗುವುದಿಲ್ಲ. ಆ ಕಬ್ಬಿಣವನ್ನು ಬಗ್ಗಿಸುವಂಥದ್ದು ಅದರ ಸ್ವಂತ ತುಕ್ಕು. ಅದರ ಸ್ವಂತ ತುಕ್ಕು ಏನು ಮಾಡ್ತಾ ಅಂತ ಹೇಳಿದ್ರೆ ಅದು ಕಬ್ಬಿಣವನ್ನು ಡಿಸ್ಟ್ರಾಯ್ ಮಾಡಿಬಿಡ್ತದೆ. ಈ ಚಿಂತೆ ಎಂಬುವಂಥದ್ದು ನಿಮ್ಮ ತಲೆಯಲ್ಲಿ ಇರುವಂಥ ತುಕ್ಕು. ದಟ್ ಈಸ್ ಎ ಡಿಸೆಪ್ಷನ್. ಅದಕ್ಕೋಸ್ಕರ ನಿಮ್ಮನ್ನು ನೀವು ಕೆಳಗೆ ಹಾಕಬೇಡ್ರಿ. ನಿಮ್ಮನ್ನು ಯಾವಾಗಲೂ ದೇವರ ದೃಷ್ಟಿಯಲ್ಲಿ ನೋಡಲಿಕ್ಕೆ ಕಲಿಯಿರಿ. ದೇವರ ವಾಕ್ಯ ನಿನ್ನ ಕುರಿತಾಗಿ ಏನು ಹೇಳ್ತದೆ ಅದೇ ನೀನು ಆಗಿದ್ದಿ. ದೇವರ ವಾಕ್ಯ ನಿನಗೆ ಏನು ಮಾಡಲು ಹೇಳ್ತದೆ ಅದನ್ನು ನೀನು ಮಾಡುವನಾಗಿದ್ದಿ. ದೇವರ ವಾಕ್ಯದಲ್ಲಿ ದೇವರು ನಿನ್ನನ್ನು ಏನು ಮಾಡಿದ್ದಾನೆ ಅಂತ ನೋಡು. ಕ್ರಿಸ್ತನಲ್ಲಿ ತಂದೆಯಾದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸು. ನಾನು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಯಾಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ನೀತಿವಂತನಾಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ಪರಲೋಕದ ರಾಯಭಾರಿಯಾಗಿದ್ದೇನೆ. ಥ್ಯಾಂಕ್ ಗಾಡ್ ನೀನು ಅದನ್ನು ಮಾಡಿದ್ದಿ. ಕ್ರಿಸ್ತನಲ್ಲಿ ತಂದೆಯ ದೇವರೇ ನೀನು ನನ್ನನ್ನು ಮರಣದಿಂದ ಪಾರು ಮಾಡಿ ಜೀವಕ್ಕೆ ಸೇರಿಸಿದ್ದಿ. ಐ ಹ್ಯಾವ್ ದ ಲೈಫ್ ಆಫ್ ಗಾಡ್ ಇನ್ ಮೀ. ನನ್ನಲ್ಲಿ ದೇವರ ಜೀವ ವಾಸ ಮಾಡ್ತಾ ಇದೆ. ಕ್ರಿಸ್ತನ ಪವಿತ್ರಾತ್ಮ ನನ್ನಲ್ಲಿ ವಾಸ ಮಾಡ್ತಾ ಇದ್ದಾನೆ. ದೇವರಾತ್ಮ ನನ್ನಲ್ಲಿ ನೆಲೆಗೊಂಡಿದ್ದಾನೆ. ಸಿ, ದಿಸ್ ಇಸ್ ಕಾಲ್ಡ್ ಸ್ಪಿರಿಚುವಲ್ ಮೈಂಡ್, ಲೈಫ್ ಅಂಡ್ ಪೀಸ್. ಆಗ ಚಿಂತೆ ತನ್ನಷ್ಟಕ್ಕೆ ರಟ್ಟಿ ಹೋಗ್ತದೆ. ನಿಮ್ಮ ಫೇತ್ ಏಳ್ತದೆ, ನಿಮ್ಮ ನಂಬಿಕೆ ಏಳ್ತದೆ. ನೀನು 10 ವರ್ಷ ನಂಬಿಕೆಯಲ್ಲಿ ಬದುಕಿ ಕಡೆಗೆ ನಿನ್ನ ಕಮಿಟ್ಮೆಂಟನ್ನು ನೀನು ಬಿಡಬೇಡ. ಹಳೆ ಒಡಂಬಡಿಕೆ ಅನೇಕ ಅರಸರುಗಳ ಬಗ್ಗೆ ನಾವು ನೋಡ್ತೇವೆ. ಕೆಲವೊಂದು ಅರಸರು 35 ವರ್ಷ ನಂಬಿಕೆಯಲ್ಲಿ ಜೀವಿಸಿದರು.
35ನೇ ವರ್ಷದಲ್ಲಿ ನಂಬಿಕೆಯನ್ನು ಬಿಟ್ಟವರು. ಕೆಲವು ಅರಸರು 50 ವರ್ಷ ನಂಬಿಕೆಯಲ್ಲಿ ಬದುಕಿದರು. ಅವರ ಕೊನೆಯ ಸ್ಥಿತಿ ಏನಾಯಿತು? ಬಿಟ್ಟು ಹೋಯಿತು. ಸೊಲೊಮೋನ್ ಅನೇಕ ವರ್ಷ ನಂಬಿಕೆಯಲ್ಲಿ ಜೀವಿಸಿದ, ಬಟ್ ಕೊನೆಗೆ ಆತನು ಡಿಸೀವ್ ಆದ. ಇದರಲ್ಲಿ ಯಾಕೆ ಅವರು ಡಿಸೀವ್ ಆದಾಗೆ ನಾವು ಡಿಸೀವ್ ಆಗ್ಬೇಕಂತಲ್ಲ, ಅವರು ಮಾಡಿದ ತಪ್ಪನ್ನು ನಾವು ಮಾಡಬಾರದಂತ ಇದು ನಮಗೆ ನಿದರ್ಶನ ರೂಪವಾಗಿ ಬರೆಯಲ್ಪಟ್ಟಿದೆ. ಯಾವ ನಂಬಿಕೆಯನ್ನು ಮೊದಲಿನಿಂದ ನೀವು ಕಾಪಾಡಿದಿರೋ ಅದು ಕೊನೆಯವರೆಗೆ ಕಾಪಾಡ್ರಿ. ಅಪೊಸ್ತಲ ಪೌಲ ಹೇಳುತ್ತಾನೆ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿದ್ದೇನೆ, ನನ್ನ ಓಟವನ್ನು ನಾನು ಕಡೆಗಣಿಸ್ತೇನೆ. ಐ ಫಿನಿಶ್ಡ್ ಮೈ ರೇಸ್. ಐ ಫಿನಿಶ್ಡ್ ಮೈ ರೇಸ್. ನನ್ನ ಓಟವನ್ನು ನಾನು ಕಡೆಗಣಿಸ್ತೇನೆ. ಐ ಫಿನಿಶ್ಡ್ ಮೈ ರೇಸ್. 2 ತಿಮೋಥಿ 4:7 ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಣಿಸ್ತೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿದ್ದೇನೆ. ಪ್ಲೀಸ್ ಗಾಡ್, ಯಾವ ನಂಬಿಕೆಯನ್ನು ನೀವು ಹೊಂದಿದ್ದೀರಿ ಅದನ್ನು ಪ್ರೊಟೆಕ್ಟ್ ಮಾಡ್ರಿ, ಕಾಪಾಡ್ರಿ. ಯಾವ ಓಟಕ್ಕೆ ದೇವರು ನಿಮ್ಮನ್ನು ಕರೆದಿದ್ದಾನೋ ಕಂಟಿನ್ಯೂ ಆಗಿ ಓಡ್ರಿ. ಅಪೊಸ್ತಲ ಪೌಲ ಒಂದು ಕಡೆ ಚೆನ್ನಾಗಿ ಓಡ್ತಾ ಇದ್ದೀರಿ, ಯಾರು ನಿಮ್ಮನ್ನು ತಡೆದವರು? ರನ್ ಯೋರ್ ರೇಸ್, ಡೋಂಟ್ ಪುಟ್ ಯುವರ್ ಸೆಲ್ಫ್. ನಿಮ್ಮನ್ನು ಯಾವತ್ತೂ ಕೆಳಗೆ ಹಾಕಬೇಡ್ರಿ. ನಿಮ್ಮನ್ನು ಯಾವ ಮನುಷ್ಯನು ಕೆಳಗೆ ಹಾಕಲಿಕ್ಕೆ ಆಗುವುದಿಲ್ಲ. ನಿಮ್ಮನ್ನು ಕೆಳಗೆ ಹಾಕುವಂಥದ್ದು ನಿಮ್ಮ ಸ್ವಂತ ಮನಸ್ಸು, ಸ್ವಂತ ನಿಮ್ಮ ಆಲೋಚನೆಗಳು. ಅದಕ್ಕೋಸ್ಕರ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ಕೃತಜ್ಞತಾ ಸ್ತುತಿ, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದನ್ನು ಕರ್ತನಿಗೆ ತಿಳಿಯಪಡಿಸಿರಿ, ದೇವರಿಗೆ ತಿಳಿಯಪಡಿಸಿರಿ. ಇನ್ನೊಂದು ಕಡೆಯಲ್ಲಿ ನಿಮ್ಮ ಚಿಂತಾಭಾರವನ್ನು ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸ್ತಾನೆ. ನೆಕ್ಸ್ಟ್ ಹೇಳ್ತದೆ, ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಯಾರನ್ನು ನುಂಗಲಿ ಎಂದು ಸಿಂಹದ ಹಾಗೆ, ಸಿಂಹ ಅಲ್ಲ, ಸಿಂಹದ ಹಾಗೆ ತಿರುಗುತ್ತಾ ಇದ್ದಾನೆ. ನಂಬಿಕೆಯಲ್ಲಿ ದೃಢವಾಗಿದ್ದುಕೊಂಡು ಅವನನ್ನು ಎದುರಿಸಿರಿ, ಅವನು ಎದುರಿಸಿರಿ ಅಂತ ವಾಕ್ಯ ಹೇಳ್ತದೆ. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಒಂದು ವೇಳೆ ಈ ಸಂಜೆ ವೇಳೆಯಲ್ಲಿ ನೀವು ಯಾವುದೇ ಒಂದು ವಿಷಯದಲ್ಲಿ ಚಿಂತೆಯಲ್ಲಿ ಇರುವುದಾದರೆ ಭಯಪಡಬೇಡ್ರಿ. ದೇವರ ವಾಕ್ಯವನ್ನು ಕೇಳುವಂಥ ಅಭ್ಯಾಸ ಮಾಡ್ರಿ, ನಿಮ್ಮ ಆಂತರ್ಯವನ್ನು ಬಲಪಡಿಸಿರಿ. ದಾವೀದನಿಗೂ ಕೂಡ ಅನೇಕ ಸಮಸ್ಯೆಗಳು ಬಂದವು. ತನ್ನ ಸ್ವಂತ ಜನರು ಕಲ್ಲಿಡ್ಕೊಂಡು ನಿಂತರು, ದಾವೀದನು ಕೊಲ್ತೇವೆ ಅಂತ. ಬಟ್ ಬೈಬಲ್ ಹೇಳ್ತದೆ, ದಾವೀದನು ತನ್ನನ್ನು ತನ್ನ ದೇವರಲ್ಲಿ ಬಲಪಡಿಸಿಕೊಂಡನು. ಡೇವಿಡ್ ಎನ್ಕರೇಜ್ಡ್ ಹಿಮ್ಸೆಲ್ಫ್ ಇನ್ ದ ಲಾರ್ಡ್. ಡೇವಿಡ್ ವರೀಡ್ ಅಂತ ಹೇಳಲಿಲ್ಲ, ದಾವೀದನು ಚಿಂತೆಯಲ್ಲಿ ಮಲಗಿದನು ಅಂತ ಹೇಳಲಿಲ್ಲ. ಕಠಿಣವಾದ ಸಂಕಟ, ಬೈಬಲ್ ಹೇಳ್ತದೆ, ಬಹು ಇಕ್ಕಟ್ಟಿನಲ್ಲಿ ಬಿದ್ದನು, ಆದರೂ ತನ್ನ ದೇವರಲ್ಲಿ ತನ್ನನ್ನು ಬಲಪಡಿಸಿಕೊಂಡನು. ಪ್ರೇರೆ, ಯಾವುದೇ ಒಂದು ನಕಾರಾತ್ಮಕ ಸಿಚುವೇಶನ್ಗಳು ಏನೇ ಬರ್ಬೋದು, ಸಿಟ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಸನ್ನಿಧಾನದಲ್ಲಿ ಕೂತ್ಕೊಳ್ರಿ, ಮೊಬೈಲನ್ನು ಆಫ್ ಮಾಡ್ರಿ, ಪ್ರೇ ಇನ್ ದ ಸ್ಪಿರಿಟ್, ಅನ್ಯ ಭಾಷೆಯಲ್ಲಿ ಮಾತಾಡ್ರಿ. ರೋಕ ಮಹಾಶಗ್ಲೋಂದ ಹೇಲ್ಲ ಕ್ರೀಂದ ಮಾತಾಡುವಾಗ ಏನಾಗ್ತದೆ, ನಿಮ್ಮ ಒಳಗಿರುವ ಪವಿತ್ರ ಆತ್ಮನು ನಿಮಗೆ, ನಿಮ್ಮ ಆತ್ಮಕ್ಕೆ ಅಟರೆನ್ಸ್ ಕೊಡುತ್ತಾನೆ. ಪ್ರೈಸ್ ಗಾಡ್ ಕೊಡ್ತಾನೆ. ನೀವು ಉತ್ತೇಜನಗೊಳ್ಳುತ್ತೀರಿ, ಸ್ಟ್ರೆಂಥನ್ ಆಗುತ್ತೀರಿ, ನಿಮ್ಮ ದೇಹ ರಿನ್ಯೂ ಆಗುತ್ತದೆ. ಓಕೆ ಪ್ರೇರೆ, ಯಾವ ವಿಷಯದಲ್ಲಿ ನೀವು ಚಿಂತೆಯಲ್ಲಿದ್ದೀರಿ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಕಮಾನ್, ರೈಸ್ ಇನ್ ಯೋರ್ ಸ್ಪಿರಿಟ್. ನನ್ನೊಟ್ಟಿಗೆ ಪಾಸ್ಟರ್ ಜೋಸೆಫ್ ಇದ್ದಾರೆ, ಅವರು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಅವರೊಟ್ಟಿಗೆ ನಾನು ಜಸ್ಟ್ ಎಗ್ರಿ ಆಗುತ್ತೇನೆ. ಜಸ್ಟ್ ಎಗ್ರಿ ಆ್ಯಂಡ್ ರಿಸೀವ್ ಯುವರ್ ಎನ್ಕರೇಜ್ಮೆಂಟ್, ಸ್ಟ್ರೆಂತ್. ಓಕೆ, ಪಾಸ್ಟರ್ ಜೋಸೆಫ್ ಅವರು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಜಸ್ಟ್ ಅವರೊಟ್ಟಿಗೆ ಎಗ್ರಿ ಆಗಿರಿ. Horaba shakarama hangrabutele bele hengre me shebrunta lahanda lanso cobra hetini andere. Father, in the mighty name of Jesus, I pray for all those who received the word. As the scripture says, rise and shine, for your glory has risen upon you. In the mighty name of Jesus, let every heart be stirred up in the mighty name of Jesus. Everything, every area in their, Lord, physical body, mind, thoughts, emotions, let your glory flow in the mighty name of Jesus. Out of those who believe shall flow the rivers of living water. Rakamakatoro shem rakandele el mahangra bo rabase keni
Amdala Kramandala Rotoko Toko Ramandala Rema Zokoma Ashkoriam Dalara Mandara. We decree and declare your glory upon their life in the name of Jesus. Let their inner man be stirred up in the mighty name of Jesus. Let their spirit be stirred up in the mighty name of Jesus. You are raised together with Christ, seated at the right hand of the Father, far above all principality. We resist every thoughts in the name of Jesus. Every deception, every negative thoughts, every pain, every sickness, every problems in the mighty name of Jesus. We have the mind of Christ. Oh, hallelujah. I have the mind of Christ in the mighty name of Jesus. Oh, hallelujah. I live in peace and life in the name of Jesus. The spiritual mind is life and peace. We decree and declare life and peace upon each and everybody in the name of Jesus, oh God. Lord, we will never worry. We refuse to be worried in the name of Jesus. Worry about future, worry about the family, worry about children, worry about finance, worry about ministry, any area. We refuse to be worried in the name of Jesus. We are encouraged by the power of the Holy Spirit. Oh, we know where we are seated. We are seated in Christ. We know who we are in Christ Jesus. Hallelujah. As Christ is in heaven, so we are in this world in Christ Jesus. We are born of God. Greater is He that is in us than one who is in this world. In the mighty name of Jesus, we decree and declare, let the joy of the Holy Spirit stir up upon their life in the mighty name of Jesus. Halkandara Emenenka Mananta Lakrenta Lokrosti Mrendiri Amdalara Mandara. Something is leaving you right now in the mighty name of Jesus. Rosoma Lahena Lame Lam Rosokotokokora Mandala. Hey, David encouraged himself in the Lord, and everything restored back to David. Father, we thank you, Lord. We look unto you, O God. One who look unto your face will never be ashamed. Their face shall be radiant in the mighty name of Jesus, oh God. Lord, I pray whatever things lost in their life, I command in the name of Jesus, 100-fold back in their life in the name of Jesus. Restore, I speak in the mighty name of Jesus. Whatever the enemy has eaten, I command in the name of Jesus, come back to them in the name of Jesus. That may be a health, that may be a business, job, any good opportunities, come back in the mighty name of Jesus. We call it back in the mighty name of Jesus. Lord is opening the doors. Lord is opening the business. Lord is opening the divine connections into your life like never before in the name of Jesus. Holy Spirit, I thank you. Rande lahe brabo se mrantori amdala angros to beni angramandala riandala al hatora mase makoto koriamdala ramandala lamro manta riamdala. Oh, the family situations are changing right now by the power of the Holy Spirit. Every kind of the suicide thoughts, negative thought, depression thought, it is broken in the name of Jesus. Aha. Thank you, Lord, for the peace. Thank you, Lord, for the peace. I see things are restoring back in your family. There is a joy and peace is being released upon your family. Father, we thank you because you have done mighty things, oh God. In Jesus' mighty name we pray. Amen and amen. 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 Amen, amen, amen. Praise God. Roshaka Bahamronde Hebronda la Kolobon Shehela Ransobrondia. Thank you, Father, your grace, oh God. ತಂದೆ ನಿನ್ನ ಕೃಪೆ ಪ್ರತಿಯೊಬ್ಬರ ಮೇಲೆ ಇಳಿದು ಬರ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ನಿನ್ನ ಮಹಿಮೆ ಪ್ರತಿಯೊಬ್ಬರ ಮೇಲೆ ಇಳಿದು ಬರ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಪ್ರತಿಯೊಂದು ದೇಹಗಳು ಯೇಸುವಿನ ನಾಮದಲ್ಲಿ ಈಗಲೇ ಸ್ವಸ್ಥತೆಯನ್ನು ಹೊಂದಿಕೊಳ್ಳಲಿ. Be healed by the power of the Holy Ghost in the name of Jesus. Thank you, Lord, answering our prayer, oh God. ಎಲ್ಲ ರೀತಿಯ ಚಿಂತೆಗಳು ಬಿಟ್ಟು ಹೋಗ್ತಾ ಇದೆ, ನೋವುಗಳು ಬಿಟ್ಟು ಹೋಗ್ತಾ ಇವೆ. It is leaving right now in the name of Jesus. Every skin disease be healed right now in the name of Jesus. Thank you, Lord. ಈ ಸ್ಪಿರಿಟ್ ಆಫ್ ಪ್ಯಾರಲೈಸ್ ಒಂದು ಕೈ ಸೈಡ್ ಅಲ್ಲಿರೋ ನೋವು ಯೇಸು ನಾಮದಲ್ಲಿ ಬಿಟ್ಟು ಹೋಗ್ತಾ ಇದೆ. ಮೈಗ್ರೇನ್, I command to leave it in the name of Jesus. Thank you, Jesus. The uterus problem be healed by the power of the Holy Ghost. Be healed now in the name of Jesus. The gastric problem
be healed by the power of the Holy Ghost in the name of Jesus, oh God. ತಂದೆ, ಯಾರಿಗೆ ನಿದ್ರೆ ಬರುವುದಿಲ್ಲ, ನಾನು ಮಲಗಿಕೊಂಡಾಗ ಸುಖವಾಗಿ ನಿದ್ರೆ ಮಾಡುವನಂತ ವಾಕ್ಯ ಹೇಳ್ತದೆ, ಇವರು ಸುಖವಾಗಿ ನಿದ್ರೆ ಮಾಡಲಿ. Thank you, Lord, a peace in their family, oh God. Thank you, Lord, answering our prayer. In Jesus' name, amen, 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 amen.